Describe the structure of the following with the help of a labeled diagram. Nucleus and centrosome. Iga, so with the help of a labeled diagram, nucleus ಮತ್ತೆ centrosome the structure ತಿಳ್ಕೊಳ್ಳೋಣ. First, let us learn about nucleus. So ಈಗ nucleus ಅಂತಂದ್ರೆ it is a double membrane organelles. So ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನ್ಯೂಕ್ಲಿಯಸ್ ಎಲ್ಲಿರುತ್ತೆ, ಸೆಲ್ ಮಧ್ಯದಲ್ಲಿರುತ್ತೆ. ಸೊ ನಾನು ಅನಿಮಲ್ ಸೆಲ್ ತಗೊಂಡಾಗ ನ್ಯೂಕ್ಲಿಯಸ್ ಸೆಂಟ್ರಲ್ ಇರುತ್ತೆ ಅಂಡ್ ದಿಸ್ ನ್ಯೂಕ್ಲಿಯಸ್ ಹ್ಯಾಸ್ ಗಾಟ್ ಅ ಬೌಂಡ್ರಿ. ಸೊ ಇದನ್ನ ಅಬ್ಸರ್ವ್ ಮಾಡಿ, ಇಲ್ಲಿ ಈ ನ್ಯೂಕ್ಲಿಯಸ್ಗೆ ಎರಡು ಬೌಂಡ್ರಿ ಇದೆ, ಒಂದು ಔಟರ್ ಮೆಂಬ್ರೇನ್, ಇನ್ನೊಂದು ಇನ್ನರ್ ಮೆಂಬ್ರೇನ್. ಅದನ್ನ ಎರಡು ಒಟ್ಟಿಗೆ ನಾವು ನ್ಯೂಕ್ಲಿಯರ್ ಎನ್ವೆಲಪ್ ಅಂತ ಕರಿತೀವಿ. ಸೊ ದಿಸ್ ನ್ಯೂಕ್ಲಿಯಸ್ ಇಸ್ ಎನ್ಕ್ಲೋಸ್ಡ್ ಬೈ ಅ ನ್ಯೂಕ್ಲಿಯರ್ ಮೆಂಬ್ರೇನ್. ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಅಲ್ಲಿ 2 ಮೆಂಬ್ರೇನ್ಸ್ ಇರುತ್ತೆ, ಔಟರ್ ಮೆಂಬ್ರೇನ್ ಅಂಡ್ ಇನ್ನರ್ ಮೆಂಬ್ರೇನ್. ಅದನ್ನ ಎರಡು ಒಟ್ಟಿಗೆ ನಾವು ನ್ಯೂಕ್ಲಿಯರ್ ಎನ್ವೆಲಪ್ ಅಂತ ಕರಿತೀವಿ. ಅಂಡ್ ಆ ನ್ಯೂಕ್ಲಿಯರ್ ಎನ್ವೆಲಪ್ ಮೇಲೆ ಟೈನಿ ಪೋರ್ಸ್ ಇರುತ್ತೆ. ಸೊ ಟೈನಿ ಪೋರ್ಸ್ ಅಂದ್ರೆ ಟೈನಿ ಹೋಲ್ಸ್. ಈ ಪೋರ್ಸ್ ಇಂದ ನ್ಯೂಕ್ಲಿಯಸ್ ಒಳಗಡೆ ಅಥವಾ ನ್ಯೂಕ್ಲಿಯಸ್ ಇಂದ ಹೊರಗಡೆ ಸಬ್ಸ್ಟೆನ್ಸಸ್ ಮೂವ್ ಆಗುತ್ತೆ. ಸೊ ಸಬ್ಸ್ಟೆನ್ಸ್ ಕ್ಯಾನ್ ಎಂಟರ್ ಇನ್ಸೈಡ್ ಆರ್ ಲೀವ್ ಥ್ರೂ ದ ನ್ಯೂಕ್ಲಿಯರ್ ಪೋರ್ಸ್. ಸೊ ನ್ಯೂಕ್ಲಿಯರ್ ಪೋರ್ಸ್ ಏನ್ ಮಾಡುತ್ತೆ, ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ. RNA ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ರೈಬೋಸೋಮ್ಸ್ ಇರ್ಬೋದು. ಸೊ ಈ ತರ ಸಬ್ಸ್ಟೆನ್ಸಸ್ ಅದು ನ್ಯೂಕ್ಲಿಯಸ್ ಒಳಗೆ ಅಥವಾ ನ್ಯೂಕ್ಲಿಯಸ್ ಇಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದು ಬಂದು ಹೊರಗಿನ ಸ್ಟ್ರಕ್ಚರ್. ಈಗ ನ್ಯೂಕ್ಲಿಯರ್ ಮೆಂಬ್ರೇನ್ ಒಳಗಡೆ ದೆರ್ ಇಸ್ ಅ ಸೈಟೋಪ್ಲಾಸಮ್. ಸೊ ಅ ಜೆಲಿ ಲೈಕ್ ಸಬ್ಸ್ಟೆನ್ಸಸ್, ಆ ಜೆಲಿ ಲೈಕ್ ಸಬ್ಸ್ಟೆನ್ಸಸ್ ವೇರ್ ಮೆಟಬಾಲಿಕ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಈ ಜೆಲಿ ಲೈಕ್ ಸಬ್ಸ್ಟೆನ್ಸಸ್ ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಅಂಡ್ ನ್ಯೂಕ್ಲಿಯಸ್ ಅಲ್ಲಿ ಇರುವಂತ ಸೈಟೋಪ್ಲಾಸಮ್ಗೆ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರೀತಾರೆ. ಸೊ ನ್ಯೂಕ್ಲಿಯೋಪ್ಲಾಸಮ್ ಬಂದು ಇಟ್ ಇಸ್ ನಥಿಂಗ್ ಬಟ್ ದ ಸೈಟೋಪ್ಲಾಸಮ್ ಆಫ್ ದ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಅಲ್ಲಿ ಇರುವಂತ ಸೈಟೋಪ್ಲಾಸಮ್ ನಾವು ನ್ಯೂಕ್ಲಿಯೋಪ್ಲಾಸಮ್ ಅಂತ ಹೇಳ್ತೀವಿ. ಅಂಡ್ ಈ ನ್ಯೂಕ್ಲಿಯೋಪ್ಲಾಸಮ್ ಅಲ್ಲಿ ಕ್ರೊಮ್ಯಾಟಿನ್ ಮಟೀರಿಯಲ್ಸ್ ಇರುತ್ತೆ. ಸೊ ಕ್ರೊಮ್ಯಾಟಿನ್ ಮಟೀರಿಯಲ್ ಅಂತಂದ್ರೆ DNA. ಸೊ DNA ಮತ್ತೆ ಹಿಸ್ಟೋನ್ ಪ್ರೋಟೀನ್ಸ್ ಎರಡು ಒಟ್ಟಿಗೆ ಇದ್ದಾಗ ನಾವು ಅದನ್ನ ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಸೊ ನ್ಯೂಕ್ಲಿಯೋಪ್ಲಾಸಮ್ ಅಲ್ಲಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್. ಸೊ ಇಲ್ಲಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಏನ್ ಕಾಣಿಸ್ತದೆ ಅದನ್ನ ನಾವು ಕ್ರೊಮ್ಯಾಟಿನ್ ಮಟೀರಿಯಲ್ ಅಂತ ಕರಿತೀವಿ. ಅಂಡ್ ಸ್ಪೆಸಿಫಿಕ್ ಆಗಿ ನ್ಯೂಕ್ಲಿಯೋಪ್ಲಾಸಮ್ ಅಲ್ಲಿ ಒಂದು ಸ್ಪೆಸಿಫಿಕ್ ರೀಜನ್ ಇದೆ. ಆ ಸ್ಪೆಸಿಫಿಕ್ ರೀಜನ್ ಯಾವಾಗ್ಲೂ ತುಂಬಾ ಡಾರ್ಕ್ ಆಗಿ ಸ್ಟೇನ್ ಆಗಿರುತ್ತೆ. ಸೊ ಇಟ್ ವಿಲ್ ಬಿ ಡಾರ್ಕ್ಲಿ ಸ್ಟೇನ್ಡ್. ಸೊ ಈ ರೀಜನ್ ಅಲ್ಲಿ ರೈಬೋಸೋಮ್ಸ್ ಮತ್ತೆ ಪ್ರೋಟೀನ್ ಸಿಂಥಸಿಸ್ ಜಾಸ್ತಿ ಆಗ್ತಾ ಇರುತ್ತೆ. ಆ ರೀಜನ್ ನಾವು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ದ ಸ್ಟ್ರಕ್ಚರ್ ಅಲ್ಲಿ 4 ಇಂಪಾರ್ಟೆಂಟ್ ಪಾರ್ಟ್ಸ್ ಇರುತ್ತೆ. ಒನ್ ಇಸ್ ನ್ಯೂಕ್ಲಿಯರ್ ಎನ್ವೆಲಪ್. ಸೊ ನ್ಯೂಕ್ಲಿಯರ್ ಎನ್ವೆಲಪ್ ಇಸ್ ಮೇಡ್ ಅಪ್ ಆಫ್ nuclear membrane, that is outer membrane and inner membrane. And inside the nuclear membrane there is a nucleoplasm. So ಅದರೊಳಗಡೆ ಒಂದು ಸೈಟೋಪ್ಲಾಸಮ್ ಇರುತ್ತೆ. ಆ ಸೈಟೋಪ್ಲಾಸಮ್ ನ ನಾವು ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಆ ನ್ಯೂಕ್ಲಿಯೋಪ್ಲಾಸಮ್ ಒಳಗಡೆ ಜೆನೆಟಿಕ್ ಮಟೀರಿಯಲ್, ದಟ್ ಇಸ್ DNA ಮತ್ತೆ ಹಿಸ್ಟೋನ್ಸ್ ಒಟ್ಟಿಗೆ ಅದನ್ನ ಕ್ರೊಮ್ಯಾಟಿನ್ ಮಟೀರಿಯಲ್ ಅಂತ ಹೇಳ್ತೀವಿ. ಸೊ ಕ್ರೊಮ್ಯಾಟಿನ್ ಮಟೀರಿಯಲ್ ಇಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯೋಪ್ಲಾಸಮ್. ಅಂಡ್ ಆ ನ್ಯೂಕ್ಲಿಯೋಪ್ಲಾಸಮ್ ಅಲ್ಲಿ there is one region. So one particular place which is very darkly stained, ತುಂಬಾ ಡಾರ್ಕ್ ಸ್ಟೇನ್ ತಗೊಳ್ಳುವಂತ ಒಂದು ಜಾಗ. ಆ ಜಾಗದಲ್ಲಿ ರೈಬೋಸೋಮ್ಸ್ ಮತ್ತೆ ಪ್ರೋಟೀನ್ ಸಿಂಥಸಿಸ್ ನಡೆಯುತ್ತೆ. ಆ ಜಾಗನ ನಾವು ನ್ಯೂಕ್ಲಿಯೋಲಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯಸ್. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶನ್. ಸೊ ಸೆಕೆಂಡ್ ಪಾರ್ಟ್ ಅಲ್ಲಿ ಸೆಂಟ್ರೋಸೋಮ್. ಸೆಂಟ್ರೋಸೋಮ್ ಅಂದ್ರೆ ಏನು? ಅನಿಮಲ್ ಸೆಲ್ಸ್ ಅಲ್ಲಿ ಮೈಕ್ರೋಟ್ಯೂಬಲ್ಸ್ ಅರೇಂಜ್ ಆಗಿರುತ್ತೆ. ಹೇಗೆ ಅಂತಂದ್ರೆ 9+0. ಸೊ 9 ಮೈಕ್ರೋಟ್ಯೂಬಲ್ಸ್. ಸೊ ಲೆಟ್ ಅಸ್ ಕೌಂಟ್. ಇದನ್ನು ಕೌಂಟ್ ಮಾಡೋಣ. 1 2 3 4 5 6 7 8 9. ಸೊ 9 ಮೈಕ್ರೋಟ್ಯೂಬಲ್ಸ್ ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಅಂಡ್ ಈಚ್ ಮೈಕ್ರೋಟ್ಯೂಬಲ್ಸ್ ಅಲ್ಲಿ ಟ್ರಿಪ್ಲೆಟ್ ಪ್ರೋಟೀನ್ಸ್ ಇರುತ್ತೆ. ಸೊ 1 2 3. ಸೊ ಪ್ರತಿಯೊಂದು ಮೈಕ್ರೋಟ್ಯೂಬಲ್ ಅಲ್ಲೂ ಟ್ರಿಪ್ಲೆಟ್ ಪ್ರೋಟೀನ್ಸ್ ಇರುತ್ತೆ. ಸೊ ಇದು ಒಂದು ಸರ್ಕಲ್ ತರ ಅರೇಂಜ್ ಆಗಿರುತ್ತೆ. ಮಧ್ಯದಲ್ಲಿ ಏನೂ ಇಲ್ಲ, ಇಟ್ ಇಸ್ ಎಂಟಿ, ಇಟ್ ಇಸ್ 0. ಅಂಡ್ ಆ ಸರ್ಕಲ್ ಸುತ್ತ 9 ಪ್ರೋಟೀನ್ಸ್ ಇರುತ್ತೆ. ಸೊ ಈ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ನಾವು 9+0 ಪ್ಯಾಟರ್ನ್ಸ್ ಅಂತ ಹೇಳ್ತೀವಿ. ಅಂಡ್ ಈಚ್ ಪ್ಯಾಟರ್ನ್ ಹ್ಯಾಸ್ ಗಾಟ್ ಟ್ರಿಪ್ಲೆಟ್ ಮೈಕ್ರೋಟ್ಯೂಬಲ್ಸ್. ಸೊ 3 ಮೈಕ್ರೋಟ್ಯೂಬಲ್ಸ್ ಇರುತ್ತೆ ಒಂದೊಂದು ಸ್ಟ್ರಕ್ಚರ್ ಅಲ್ಲಿ. ಅಂಡ್ ದಿಸ್ ಶಾರ್ಟ್ ಸಿಲಿಂಡ್ರಿಕಲ್, ಇದು ಸಿಲಿಂಡ್ರಿಕಲ್ ಶೇಪ್ ಇರುತ್ತೆ ಅಂಡ್ ಇಟ್ ಇಸ್ ವೆರಿ ಶಾರ್ಟ್. ಸೊ ಈ ಸ್ಟ್ರಕ್ಚರ್ ನಾವು ಸೆಂಟ್ರಿಯೋಲ್ಸ್ ಅಂತ ಹೇಳ್ತೀವಿ. ಸೊ ದ ಸೆಂಟ್ರಿಯೋಲ್ಸ್ ಇಸ್ ಪ್ರೆಸೆಂಟ್ ಇನ್ ಅನಿಮಲ್ ಸೆಲ್ಸ್. ಸೊ ಅನಿಮಲ್ ಸೆಲ್ಸ್ ಅಲ್ಲಿ ಸೆಂಟ್ರಿಯೋಲ್ಸ್ ಯಾವಾಗಲೂ ನ್ಯೂಕ್ಲಿಯಸ್ ಪಕ್ಕದಲ್ಲೇ ಇರುತ್ತೆ. ಸೊ ಇದು ಯಾವಾಗ ಯೂಸ್ ಆಗುತ್ತೆ ಅಂತಂದ್ರೆ ಸೆಲ್ ಯಾವಾಗ ಡಿವೈಡ್ ಆಗುತ್ತೆ, ಸೊ ಆಗ ಸೆಂಟ್ರಿಯೋಲ್ಸ್ ವಿಲ್ ಬಿ ಆಫ್ ಯೂಸ್. ಸೊ ಸೆಂಟ್ರಿಯೋಲ್ ಸ್ಪಿಂಡಲ್ ಫೈಬರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಸ್ಪಿಂಡಲ್ ಫೈಬರ್ಸ್ ಇಂದ ಕ್ರೋಮೋಸೋಮ್ಸ್ ಡಾಟರ್ ಸೆಲ್ಸ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ.
ಸೊ ದಿಸ್ ಇಸ್ ದ ಫಂಕ್ಷನ್ ಆಫ್ ಸೆಂಟ್ರಿಯೋಲ್ಸ್. ಆ್ಯಂಡ್ ಇದು ಹೇಗೆ ಅರೇಂಜ್ ಆಗಿರುತ್ತೆ ಅಂತಂದರೆ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಅದರದ್ದು ಸ್ಟ್ರಕ್ಚರ್ ಬಂದು ಅರೇಂಜ್ಮೆಂಟ್ ಬಂದು ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ. ಸೊ ಈ ಥರ ಎಲ್ ಶೇಪ್ಡಲ್ಲಿದ್ದರೆ ಅದನ್ನು ನಾವು ಪರ್ಪೆಂಡಿಕ್ಯುಲರ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಆರ್ ಇಟ್ ಇಸ್ ಪ್ಲೇಸ್ಡ್ ರೈಟ್ ಆ್ಯಂಗಲ್ ಟು ಒನ್ ಅನದರ್. ಸೊ ರೈಟ್ ಆ್ಯಂಗಲ್ ಅಥವಾ ಎಲ್ ಶೇಪ್ಡ್ ಅರೇಂಜ್ಮೆಂಟ್ನ ನಾವು ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಸೊ ಸೆಂಟ್ರಿಯೋಲ್ಸ್ ಬಂದು ದೇ ಆರ್ ಶಾರ್ಟ್ ಸಿಲಿಂಡ್ರಿಕಲ್. ಇಟ್ ಇಸ್ ಅ ಶಾರ್ಟ್ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಆ್ಯಂಡ್ ಇಟ್ ಹೆಲ್ಪ್ಸ್ ಡ್ಯೂರಿಂಗ್ ಸೆಲ್ ಡಿವಿಷನ್. ಸೊ ಸೆಲ್ ಡಿವಿಷನ್ ಆಗಬೇಕಾದ್ರೆ ದೇ ಪ್ರೊಡ್ಯೂಸ್ ಸ್ಪಿಂಡಲ್ ಫೈಬರ್ಸ್. ಈ ಲೈನ್ಸ್ನ ನಾವು ಸ್ಪಿಂಡಲ್ ಫೈಬರ್ಸ್ ಅಂತ ಹೇಳ್ತೀವಿ. ಕ್ರೋಮೋಸೋಮ್ ಸ್ಪಿಂಡಲ್ ಫೈಬರ್ಸ್ಗೆ ಅಟ್ಯಾಚ್ ಆಗುತ್ತೆ ಆ್ಯಂಡ್ ದೇ ಸ್ಟಾರ್ಟ್ ಮೂವಿಂಗ್. ಸೊ ಸೆಲ್ ಡಿವೈಡ್ ಆಗಬೇಕಾದ್ರೆ ಆ ಸ್ಪಿಂಡಲ್ ಫೈಬರ್ಸ್ಗೆ ಅಟ್ಯಾಚ್ ಆಗಿ ಅದು ಅಪೋಸಿಟ್ ಎಂಡ್ನ ರೀಚ್ ಮಾಡುತ್ತೆ. ಸೊ ಹೀಗಾಗಿ ಇಟ್ ಹೆಲ್ಪ್ಸ್ ಇನ್ ದ ಡಿವಿಷನ್ ಡ್ಯೂರಿಂಗ್ ದ ಡಿವಿಷನ್ ಆಫ್ ದ ಸೆಲ್ಸ್. ಸೊ ಸೆಂಟ್ರೋಸೋಮ್, ಆ ಎರಡು ಸೆಂಟ್ರಿಯೋಲ್ಸ್ ಒಟ್ಟಿಗೆ ಇರೋ ಸ್ಟ್ರಕ್ಚರ್ನ ನಾವು ಸೆಂಟ್ರೋಸೋಮ್ ಅಂತ ಕರಿತೀವಿ.